ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವರು. ಪರಿಮಳವು ಸುಮನದೊಳಗೆ ಅನಲನು ಅರಣಿಯೊಳಗಿಪ್ಪಂತೆ, ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ. ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ಜೀವರು, ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವೂ. ಮಂಗಲಾಚರಣ ಸಂಧಿಯ ಕಡೆಯ ಪದ್ಯದ ಚಿಂತನೆಯಲ್ಲಿ ನಾವು ಇದ್ದೇವೆ. 13ನೆಯ ಪದ್ಯ ಮಂಗಲಾಚರಣ ಸಂಧಿಯ ಕಡೆಯ ಪದ್ಯ. ಆ ಪದ್ಯದ ಚಿಂತನೆಯಲ್ಲಿ ನಾವಿದ್ದೇವೆ. ಜಗನ್ನಾಥ ವಿಠಲ ಅಂತ ಅಂಕಿತದಿಂದ ಈ ಮಂಗಲಾಚರಣ ಸಂಧಿಯನ್ನು ಭಗವಂತನ ತಮ್ಮ ಬಿಂಬರೂಪಿಯಾಗಿರತಕ್ಕಂತಹ ಜಗನ್ನಾಥ ವಿಠಲನ ಪಾದಗಳಲ್ಲಿ ಸಮರ್ಪಣೆ ಮಾಡ್ತಾರೆ. 13ನೆಯ ಪದ್ಯದ ಮುಖಾಂತರ ಜಗನ್ನಾಥದಾಸರು ಮಂಗಲಾಚರಣ ಸಂಧಿಯನ್ನು. ಆ ಜಗನ್ನಾಥ ವಿಠಲ ಹೇಗಿದ್ದಾನೆ, ಇರುತಿಹ ಜಗನ್ನಾಥ ಇದ್ದಾನೆ, ಅವನು ಹೇಗಿದ್ದಾನೆ, ಎಲ್ಲಿ ಇದ್ದಾನೆ, ಯಾಕೆ ಕಾಣ್ತಾ ಇಲ್ಲ ಎಲ್ಲ ಕಡೆ ಇದ್ದರೆ ಅನ್ನೋದಕ್ಕೆ ನಮಗೆ ಚಿಂತನೆಯನ್ನು ಕೊಡ್ತಾರೆ. ಪರಿಮಳವು ಸುಮನದೊಳಗೆ. ಹೂವಿನಲ್ಲಿ ಸುವಾಸನೆ ಇದೆ. ಹೂವಿನಲ್ಲಿ ಸುವಾಸನೆ ಇದೆ. ಆ ಸುವಾಸನೆ ನಮ್ಮ ಕಣ್ಣಿಗೆ ನೋಡ್ಲಿಕ್ಕೆ ಸಿಗಲ್ಲ, ಅದು ಮೂಗು ಗ್ರಹಿಸ್ತದೆ. ಆದರೆ ಹೂವಿನಲ್ಲಿದ್ದ ಸುವಾಸನೆ, ಆ ಪರಿಮಳ ಸುವಾಸನೆ ಅದು ಕಣ್ಣಿಗೆ ಕಾಣೋದಲ್ಲ. ನಮ್ಮ ಕಣ್ಣಿಗೆ ಕಾಣೋಲ್ಲ ಅಂತ ಸುವಾಸನೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ನಾವು ಮೂಗಿನಿಂದ ಅದನ್ನು ಆಘ್ರಾಣಿಸಿ ಆ ಸುವಾಸನೆಯನ್ನು ತಿಳಿತಾ ಇದ್ದೇವೆ. ಆದ್ದರಿಂದ ಆ ಕಣ್ಣಿಗೆ ಕಂಡಿಲ್ಲ, ಅದರಿಂದ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಹೇಗೋ ಹಾಗೆ ಪರಮಾತ್ಮ ಈ ಬಾಹ್ಯಚಕ್ಷುಸ್ಸಿಗೆ ಕಾಣೋಲ್ಲ, ಇದ್ದಾನೆ, ಎಲ್ಲ ಕಡೆಯಲ್ಲಿದ್ದಾನೆ. ಹಾಗಂತ ಕಾಣೋದೇ ಇಲ್ಲ ಅಂತಿಲ್ಲ, ಕಾಣ್ತಾನೆ. ಯಾವಾಗ ಕಾಣ್ತಾನೆ ಅನ್ನೋದಕ್ಕೆ ದೃಷ್ಟಾಂತ ಕೊಡ್ತಾರೆ. ಅನಲನು ಅರಣಿಯೊಳಗೆ ಇಪ್ಪಂತೆ ಅಂತ 2ನೆಯ ದೃಷ್ಟಾಂತ ಕೊಡ್ತಾರೆ. ಭಗವಂತ ಕಾಣ್ತಾನೆ. ಈ ಅರಣಿ ಮಥನ ಅಂತ ಹಿಂದೆಲ್ಲ ಯಜ್ಞಗಳಿಗೆ ಮಾಡುತ್ತಾ ಇದ್ದರು. ಅಲ್ಲಿ ಕಟ್ಟಿಗೆಯ ಮೇಲೆ ಇನ್ನೊಂದು ಕಟ್ಟಿಗೆಯನ್ನಿಟ್ಟು ಮಥನ ಮಾಡಿದಾಗ ಅಲ್ಲಿ ಅಗ್ನಿ ಉತ್ಪನ್ನ ಆಗ್ತಿತ್ತು. ಕಟ್ಟಿಗೆಯಲ್ಲಿ ಅಗ್ನಿ ಇಟ್ಟು ಮಥನ ಮಾಡಿದಾಗ ಅಭಿವ್ಯಕ್ತಿ ಆಯಿತು. ಇಲ್ಲದ ಅಗ್ನಿ ಕಂಡದ್ದಲ್ಲ, ಅಗ್ನಿ ಒಂದು ರೂಪದಿಂದ ಕಟ್ಟಿಗೆಯಲ್ಲಿಟ್ಟು ಮಥನ ಮಾಡಿದಾಗ ಅಗ್ನಿ ಕಣ್ಣಿಗೆ ಕಂಡಿತು ಅಲ್ವಾ. ಹಾಗೆ ಶಾಸ್ತ್ರಾರ್ಥ ಮಥನ ಆಗಬೇಕು. ಶಾಸ್ತ್ರಾರ್ಥಗಳನ್ನು ಮಥನ ಮಾಡುತ್ತಾ ಭಗವಂತನ ಜ್ಞಾನ ಆವಿರ್ಭಾವ ನಮಗಾಗ್ತದೆ. ಭಗವಂತ ಕಾಣುತ್ತಾನೆ. ಶಾಸ್ತ್ರಗಳ ಮಥನದಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬಹುದೇ ಹೊರತು ಆ ಪ್ರಯತ್ನ ಇಲ್ಲದೆ ಭಗವಂತನ ಸಾಕ್ಷಾತ್ಕಾರ ಆಗಲಾರದು. ಕಾರಣ ಇದ್ದಾನೆ, ಕಾಣೋದಿಲ್ಲ. ಯಾವಾಗ ಕಾಣೋದಿಲ್ಲ ಅಂದರೆ ಕಾಣೋದೇ ಇಲ್ಲ ಅಂತಿಲ್ಲ, ಕಾಣ್ತಾನೆ. ಯಾವಾಗ ಶಾಸ್ತ್ರ ಮಥನ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರ. ಹಾಗೆ ಅಗ್ನಿಯ ಸಾಕ್ಷಾತ್ಕಾರ ಕಣ್ಣಿಗೆ ಕಾಣದೇ ಅಗ್ನಿ ಕಟ್ಟಿಗೆಯಲ್ಲಿದ್ದ, ಮಥನ ಮಾಡಿದಾಗ ಕಂಡ. ಹಾಗೆ ಶಾಸ್ತ್ರಗಳನ್ನು ಮಥನ ಮಾಡಿದಾಗ ಭಗವಂತನ ಸಾಕ್ಷಾತ್ಕಾರ, ಭಗವಂತನನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅನ್ನುವಂತೆ ಭಗವಂತನ ಅಸ್ತಿತ್ವದ ಬಗ್ಗೆ, ಅವನ ಅಭಿವ್ಯಕ್ತಿಯ ಬಗ್ಗೆ ದೃಷ್ಟಾಂತವನ್ನು ಹೇಳ್ತಾರೆ. ಹೀಗೆ ದಾಮೋದರನು ಅಂತ ಭಗವಂತನನ್ನು ದಾಮೋದರ ಅಂತ ಕರೀತಾರೆ. ಇಲ್ಲಿ ಇದೊಂದು ವಿಶಿಷ್ಟವಾಗಿರತಕ್ಕಂತಹ ಹೆಸರು. ಭಗವಂತನ ನಾಮಗಳು 2 ರೀತಿಯಾಗಿರತಕ್ಕಂಥದ್ದು. ಒಂದು ಪ್ರಾಕೃತ ನಾಮ, ಒಂದು ಅಪ್ರಾಕೃತ ನಾಮ ಅಂತ, ಅಥವಾ ಐತಿಹಾಸಿಕ ನಾಮ, ಅಪ್ರಾಕೃತ ನಾಮ ಅಂತ ವಿಭಾಗ ಮಾಡ್ತಾರೆ ಭಗವಂತನ ನಾಮಗಳನ್ನು. ಏನಿದು ಪ್ರಾಕೃತ ನಾಮ ಅಂದ್ರೇನು, ಅಪ್ರಾಕೃತ ನಾಮ ಅಂದ್ರೇನು ಅಂದರೆ, ಈಗ ದಾಮೋದರ ಅನ್ನೋ ಹೆಸರು ದೃಷ್ಟಾಂತಕ್ಕೆ ಇಲ್ಲಿ ದಾಮೋದರ ಅಂತಲೇ ಹೇಳಿದ್ದಾರೆ. ಆ ಹೆಸರನ್ನೇ ನಾವು ಚಿಂತನೆ ಮಾಡೋಣ. ದಾಮೋದರ ಅಂತ ಭಗವಂತನನ್ನು ಯಾಕೆ ಕರೀತಾರೆ ಅಂದರೆ, ಶ್ರೀಮದ್ ಭಾಗವತದಲ್ಲಿ ನಾವು ಒಂದು ಕಥೆಯನ್ನು ಕೇಳ್ತೇವೆ. ಕೃಷ್ಣ ಮನೆಯಲ್ಲಿ ತುಂಟತನವನ್ನು ಮಾಡಿದ, ಮೊಸರು ಗಡಿಗೆ ಒಡೆದ, ಮೊಸರನ್ನೆಲ್ಲ ಕೋಟಿ ಬೆಕ್ಕುಗಳಿಗೆ ತಿನ್ನಿಸಿಬಿಟ್ಟ ಅನ್ನುವ ಕಾರಣಕ್ಕೆ ಕೋಪಗೊಂಡ ಯಶೋದೆ
ಆ ಕೃಷ್ಣನನ್ನು ಒರಳು ಕಳ್ಳಿಗೆ ಕಟ್ಟಾಕ್ತಾಳೆ. ಕೃಷ್ಣನ ಸೊಂಟಕ್ಕೆ ಹಗ್ಗ ಬಿಗಿದ್ಲು, ಆ ಹಗ್ಗವನ್ನು ಒಯ್ದು ಒರಳು ಕಲ್ಲಿಗೆ ಕಟ್ಟಿದ್ಲು. ಕಾರಣ ದಾಮೋದರನಾದ. ದಾಮೋದರ ಅಂದರೆ ಯಾವಾತನ ಉದರದಲ್ಲಿ ಹಗ್ಗದಿಂದ ಕಟ್ಟಲ್ಪಟ್ಟಿದೆಯೋ, ದಾಮ ಅಂದರೆ ಹಗ್ಗ, ಉದರ ಅಂದರೆ ಹೊಟ್ಟೆ, ಯಾವಾತನ ಹೊಟ್ಟೆಗೆ ಹಗ್ಗ ಪಟ್ಟಿದೆಯೋ ಅವನು ದಾಮೋದರ. ಹೀಗೆ ಇದೇನಾಯ್ತು, ಇದು ಪ್ರಾಕೃತ ನಾಮ ಆಯಿತು, ಐತಿಹಾಸಿಕ ನಾಮ ಆಯಿತು. ಯಶೋದೆ ಅವನ ಹೊಟ್ಟೆಗೆ ಹಗ್ಗ ಕಟ್ಟಿಲ್ಲ, ಆದ್ದರಿಂದ ಅವನು ದಾಮೋದರ ಅನ್ನುವುದು ಐತಿಹಾಸಿಕ ನಾಮ. ಒಂದು ಇತಿಹಾಸದಿಂದ ತಿಳಿದು ಬರುವ ಹೆಸರು. ಈ ದಾಮೋದರ ಅನ್ನುವುದು ಈ ಇತಿಹಾಸ ನಡೆದಾಗ ಅವನಿಗೆ ದಾಮೋದರ ಅಂತ ಕರೆಯೋದಾದರೆ, ಈ ಹೆಸರು ಭಗವಂತನಿಗೆ ಆ ನಡುವಿನಲ್ಲಿ ಹಗ್ಗ ಕಟ್ಟಿಸಿಕೊಳ್ಳುವ ಮೊದಲೇ ಇತ್ತು. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಈ ವ್ಯೂಹ ರೂಪಗಳನ್ನೆಲ್ಲ ನೋಡುವಾಗ, ಕೇಶವಾದಿ 24 ರೂಪ ನೋಡುವಾಗ ದಾಮೋದರ ಎನ್ಮಃ, ಸಂಕರ್ಷಣ ಎನ್ಮಃ, ಕೇಶವಾದಿ ಚಂದ್ರಮುಷ್ಟಿಮೂರ್ತಿಗಳಲ್ಲಿ 12ನೇ ನಾಮವಾಗಿ ದಾಮೋದರ ಬರ್ತಾನೆ. ಈ ಹಗ್ಗ ಕಟ್ಟಿಸಿಕೊಳ್ಳುವ ಮೊದಲು ಅವನು ದಾಮೋದರ ಆಗಿದ್ನಲ್ಲ. ಹಾಗಾದರೆ ಅದಕ್ಕೇನರ್ಥ ಅಲ್ಲವಾ? ಆ ಅರ್ಥ ಅದು ಅಪ್ರಾಕೃತ, ಅದು ನಿರಂತರವಾಗಿ ಇರುವ ಅರ್ಥ. ಇದು ಐತಿಹಾಸಿಕ. ಹೊಟ್ಟೆಗೆ ಹಗ್ಗ ಕಟ್ಟಿದ ಆ ಇತಿಹಾಸದಿಂದ ಬಂದ ಹೆಸರು, ಅದು ಐತಿಹಾಸಿಕ ನಾಮ. ಅದಕ್ಕಿಂತ ಮೊದಲು ಕೂಡ ಅವನು ದಾಮೋದರನಾಗಿದ್ದನೋ ಇಲ್ಲೋ? ಆಗಿದ್ದ. ಅದರಿಂದ ಅವನು ದಾಮೋದರ. ಅದು ಯಾಕೆ ಆಗಿದ್ದ ಅನ್ನೋದು ಅದು ಅಪ್ರಾಕೃತ ನಾಮ ಆಗ್ತದೆ, ಇತಿಹಾಸಕ್ಕೆ ಸಂಬಂಧ ಇಲ್ಲ. ಆ ದಾಮೋದರ ಅಂತ ಭಗವಂತನನ್ನು ಅಪ್ರಾಕೃತವಾಗಿ ಆ ಅರ್ಥ ಏನು? ದಾಮೋದರ ಅಂತ ಭಗವಂತ ಯಾಕೆ ಕರೆಸಿಕೊಡ್ತಾನೆ ಅಂದರೆ, ಅದನ್ನು ಭಗವಂತನ ನಾಮವನ್ನು ಒಡೆದೊಡೆದು ನೋಡಬೇಕಂತ. ಒಡೆದೊಡೆದು ಆ ಶಬ್ದಗಳನ್ನು ಒಡೆದೊಡೆದು ಅಕ್ಷರಗಳನ್ನು ಒಡೆದು ಭಗವಂತನ ನಾಮಗಳ ಗುಣಾನುಸಂಧಾನ ಮಾಡತಕ್ಕಂತಹ ರೀತಿಯನ್ನು ಆಚಾರ್ಯರು ತಮ್ಮ ಶಾಸ್ತ್ರದಲ್ಲಿ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆ ದಾಮೋದರ ಅಂತ ಹೇಳಿದರೆ ದಹ, ಮಹ, ಉದರಹ ಅಂತ ಹೀಗದು ಪ್ರತ್ಯೇಕವಾದ 3 ಶಬ್ದಗಳು ಸೇರಿ ಆದ ಒಂದು ಶಬ್ದ ದಾಮೋದರ. ದಹ ಅಂದರೆ ದಹ ಅಂತ ಭಗವಂತನಿಗೆ ಹೆಸರು. ಯಾಕೆ ದಹ ಅನಿಸಿಕೊಳ್ತಾನೆ ಭಗವಂತ ಅಂದರೆ, ದದಾತಿ ಇತಿ ದಹ, ಅವನು ಕೊಡ್ತಾನೆ. ಭಕ್ತರು ಏನು ಅಪೇಕ್ಷಿಸಿದರೂ ಕೂಡ ಭಕ್ತರ ಅಪೇಕ್ಷೆಯನ್ನು ಕೊಟ್ಟು ಅಪೇಕ್ಷೆಯನ್ನು ಪೂರೈಸ್ತಾನೆ. ಆದ್ದರಿಂದ ದಹ ಕೊಡ್ತಾನೆ, ಆದ್ದರಿಂದಾಗಿ ಅವನು ದಹ ಅಂತ ಅನಿಸಿಕೊಳ್ತಾನೆ. ಅದರ ಜೊತೆಯಲ್ಲಿ ದಹ ಅಂತ ಇನ್ನೊಂದು ಅರ್ಥದಲ್ಲಿ ಕೂಡ ಭಗವಂತನನ್ನು ದಹ ಅಂತ ಕರೀತಾರೆ. ಯಾಕೆ ಅಂದರೆ, ದಹ ಅಂದರೆ ದ್ಯತಿ, ಅಭಕ್ತರಿಗೆ ಬರುವ ಸುಖವನ್ನು ಕತ್ತರಿಸ್ತಾನೆ. ಅಭಕ್ತರಿಗೆ, ದೈತ್ಯರಿಗೆ, ರಾಕ್ಷಸರಿಗೆ, ದಾನವರಿಗೆ ಅವರಿಗೆಲ್ಲ ಸುಖ ಕೊಡುವಲ್ಲಿ ಅದನ್ನು ಕತ್ತರಿಸಿ ಹಾಕ್ತಾನೆ. ಆದ್ದರಿಂದ ಅವರಿಗೆ ಸುಖ ಕೊಡಲ್ಲ, ಅಪೇಕ್ಷಿತಗಳನ್ನು ಕೊಡಲ್ಲ ಭಗವಂತ. ಆದ್ದರಿಂದ ದ್ಯತಿ ಇತಿ ದಹ, ಅವನು ಸುಖವನ್ನು, ದೈತ್ಯರ ಸುಖವನ್ನು ಕತ್ತರಿಸ್ತಾನೆ. ಆದ್ದರಿಂದಾಗಿ ಅವನನ್ನು ದಹ ಅಂತ ಕರೆಯುತ್ತಾರೆ. ಈ 2 ಅರ್ಥದಲ್ಲಿ ಭಕ್ತರಿಗೆ ಕೊಡ್ತಾನೆ, ಅಭಕ್ತರಿಗೆ ಕೊಡುವುದಿಲ್ಲ, ಕತ್ತರಿಸ್ತಾನೆ. ಹೀಗೆ ದಹ ಅಂತ ಅನಿಸ್ಕೊಳ್ತಾನೆ ಭಗವಂತ. ಇನ್ನು ದಾಮ, ಅಮ ಉಂಟು. ದ ಅಮ ದಾಮ. ಅಮ ಇವನ ಸ್ವರೂಪ, ಇವನ ಗುಣ ಎಷ್ಟು ಅಂದರೆ ಅಮಿತವಾದದ್ದು. ಇವನ ಸ್ವರೂಪ ಅಮಿತ, ಇವನ ಗುಣ ಅಮಿತ, ಇವನ ಮಹಾತ್ಮೆ ಅಮಿತ, ಇವನ ಶಕ್ತಿ ಸಾಮರ್ಥ್ಯ ಆನಂದ ಜ್ಞಾನ ಅದು ಅಮಿತ. ಹೀಗೆ ಅಮಿತನಾದವ ಯಾರೋ ಅವನು ಅಮ. ದಹ ದಶ್ಚಾಸೌ ಅಮಶ್ಚ ದಾಮಃ ಅಂತ ಶಬ್ದ ಆಯ್ತು. ಇವಾಗ ದಾಮಃ ಅಂದರೆ ಇಷ್ಟು ಅರ್ಥಗಳನ್ನು ನಾವು ತಿಳಿದೆವು. ಇನ್ನು ಉದರ ಅನ್ನುವುದೊಂದು ಶಬ್ದ ಉಂಟು, ಅದನ್ನು ಒಡೆದು ನೋಡಬೇಕು. ಇವಾಗ ಉದ ಅಂದರೆ ನೀರು, ನೀರು ಅಂತಹ ಉದೇ ರಮತಿ. ಯಾರು ಸಮುದ್ರದಲ್ಲಿ ವಿಹಾರ ಮಾಡ್ತಾನೋ ಅವನು ಉದರ. ಸಮುದ್ರದಲ್ಲಿ ವಿಹಾರ ಮಾಡಿದ ಮತ್ಸ್ಯನ ಆಗಬಹುದು, ಸಮುದ್ರ ಮಥನ ಮಾಡುವಾಗ ಸಮುದ್ರದಲ್ಲಿ ವಿಹಾರ ಮಾಡಿದ ಕೂರ್ಮ ಆಗಬಹುದು, ಅಥವಾ ಕ್ಷೀರಸಾಗರದಲ್ಲಿ ನಿರಂತರ ಶ್ವೇತದ್ವೀಪದಲ್ಲಿ ವಿಹಾರ ಮಾಡ್ತಾ ಮಲಗಿರತಕ್ಕಂತಹ ಮೂಲರೂಪ ನಾರಾಯಣ ಆಗಬಹುದು. ಉದರ, ಉದರ ಅಂದರೆ ಇಷ್ಟೆಲ್ಲ ರೂಪಗಳು ಗ್ರಹಿಸಲ್ಪಡುತ್ತವೆ. ಉದೇ ರಮತಿ, ಸಮುದ್ರದಲ್ಲಿದ್ದು ವಿಹಾರ ಮಾಡತಕ್ಕಂಥವನನ್ನು ಉದರ ಉದರ ಅಂತ ಕರೀತಾರೆ. ಹೀಗೆ ದಶ್ಚಾಸೌ ಅಮಶ್ಚಾಸೌ ಉದರಶ್ಚ ದಾಮೋದರ ಅಂತ ಇಷ್ಟು ಅರ್ಥಗಳನ್ನು ದಾಮೋದರ ಶಬ್ದಕ್ಕೆ ಶಾಸ್ತ್ರಕಾರರು ಒಡೆದೊಡೆದು ಅವನ ಗುಣಗಳನ್ನು ಚಿಂತನೆ ಮಾಡತಕ್ಕಂತಹ ಕ್ರಮವನ್ನು ಹಾಕಿಕೊಟ್ಟಿದ್ದಾರೆ.
ಇದರಿಂದ ದಾಮೋದರ ಅಂದರೆ ಇಷ್ಟರ್ಥಗಳುಂಟು. ಇಂತಹ ದಾಮೋದರ ಬ್ರಹ್ಮಾದಿಗಳ ಮನದಲ್ಲಿ ತೋರದಲ್ಲಿ. ಬ್ರಹ್ಮವಾಯುಗಳಿದ್ದಾರಲ್ಲ, ಬ್ರಹ್ಮವಾಯುಗಳು ಭಗವಂತನನ್ನು ನಿತ್ಯ ನಿರಂತರದಲ್ಲಿ ಸಾಕ್ಷಾತ್ತಾಗಿ ನೋಡ್ತಾ ಇದ್ದಾರೆ. ಆದ್ದರಿಂದ ಬ್ರಹ್ಮರ ಮನದಲ್ಲಿ ತೋರಿ ಅವರಿಗೆ ನಿರಂತರ ಅವರ ಮನಸ್ಸಿನಲ್ಲಿ ಹೇಗೆ ಪರಿಮಳವು ಸುಮನದೊಳಗೆ ಇದ್ದು ತೋರ್ತಾ ಇದೆಯೋ ಹಾಗೆ ಬ್ರಹ್ಮವಾಯುಗಳ ಮನದಲ್ಲಿ ತೋರಿ ಅವರಿಗೆ ನಿರಂತರದಲ್ಲಿ ಅಪರೋಕ್ಷದಿಂದ ಭಗವಂತನನ್ನು ಅವರು ನೋಡ್ತಾ ಇದ್ದಾರೆ. ಇನ್ನು ಆದಿ ಶಬ್ದದಿಂದ ರುದ್ರಾದಿ ದೇವತೆಗಳು, ರುದ್ರದೇವರು ಹಿಡಿದು ಉಳಿದ ಕೆಳಗಿನ ಇಂದ್ರಾದಿ ದೇವತೆಗಳೇನಿದ್ದಾರೆ ಅವರಿಗೆ ತೋರದಲೆ, ನಿತ್ಯದಲ್ಲಿ ಕಾಣಲ್ಲ. ಒಮ್ಮೆ ಕಾಣ್ತಾನೆ, ಒಮ್ಮೆ ಕಾಣಲ್ಲ. ಬ್ರಹ್ಮವಾಯುಗಳಿಗೆ ನಿತ್ಯ ಪರಿಮಳವು ಸುಮನದೊಳಗೆ ಇದ್ದಂತೆ. ಆದಿ ಶಬ್ದದಿಂದ ರುದ್ರ ಇಂದ್ರಾದಿ ದೇವತೆಗಳಿಗೆ ತೋರದಲೆ, ಅರಣಿಯೊಳಗೆ ಅನಲನು ಅರಣಿಯೊಳಗೆ ಇಪ್ಪಂತೆ. ಅವರು ಮಥನ ಮಾಡಿದಾಗ ಧ್ಯಾನದಲ್ಲಿ ಅವರು ಕಾಣ್ತಾರೆ, ಉಳಿದ ಸಮಯದಲ್ಲಿ ಕಾಣಬೇಕಂತಿಲ್ಲ. ಬ್ರಹ್ಮವಾಯುಗಳು ನಿರಂತರ ಅಪರೋಕ್ಷದಿಂದ ಭಗವಂತನನ್ನು ಕಾಣ್ತಾ ಇದ್ದಾರೆ. ಅವರ ಮನದಲ್ಲಿ ತೋರಿ ರುದ್ರಾದಿಗಳಿಗೆ ಧ್ಯಾನದಲ್ಲಿ ಮಾತ್ರ ಗೋಚರ ಆಗ್ತಾ ಉಳಿದ ಸಮಯದಲ್ಲಿ ತೋರದಲೆ. ಹೀಗೆ ಭಗವಂತ ಇದ್ದಾನೆ. ಇಂತಹ ಈ ರೀತಿಯಾಗಿರತಕ್ಕಂತಹ ನನ್ನ ಬಿಂಬಮೂರ್ತಿ ಜಗನ್ನಾಥ ವಿಠ್ಠಲ ಅವನ ಕರುಣೆ ಪಡೆಯಬೇಕು. ಮುಖ್ಯ ಜೀವನದ ಸಾಧನೆ ಭಗವಂತನ ಕಾರುಣ್ಯವನ್ನು ಪಡೆಯುವರೇ ಮುಖ್ಯವಾಗಿರತಕ್ಕಂತಹ ಸಾಧನೆ. ಆ ಸಾಧನೆಗೆ ಭಗವಂತನ ಕಾರುಣ್ಯವನ್ನು ನಾವು ಮಾಡಬೇಕಾದ ಸಾಧನೆಯೇನು? ಪರಮ ಭಾಗವತರನ್ನು ಕೊಂಡಾಡುವುದು. ನಾವೇನು ಭಗವದ್ಭಕ್ತರಿದ್ದಾರೆ, ಹಿಂದೆ ಹೇಳಿದಂತೆ ಪಾಕಶಾಸನ ಮುಖ್ಯ ದೇವಕಸರು, ಋಷಿಗಳು, ಗಂಧರ್ವರು, ಕ್ಷಿತಿಪರು, ಕಮಲನಾಭಾರಿ ಯತಿಗಳು ಎಲ್ಲ ಪರಮ ಭಾಗವತರೇನಿದ್ದಾರೆ ಇವರನ್ನು ಕೊಂಡಾಡುವುದು. ಭಾಗವತರ ಮಹಾತ್ಮೆಯನ್ನು ತಿಳಿದು ಬಾಯಿ ತುಂಬ ಅವರನ್ನು ಸ್ತೋತ್ರ ಮಾಡಬೇಕು. ಭಗವಂತನ ಪ್ರೀತಿಗೆ ಪಾತ್ರರಾದವರು ಅಂತ ಅವರನ್ನು ನಾವು ಕೊಂಡಾಡಬೇಕು. ಇದು ಮಾಡಬೇಕಾದ ಸಾಧನೆ. ಇದು ಯಾರು ಮುಮುಕ್ಷುಗಳು ಮೋಕ್ಷ ಆಗಬೇಕು ಅಂತಿದ್ದರೆ ಭಗವಂತನ ಕಾರುಣ್ಯ ಬೇಕು. ಭಗವಂತನ ಕರುಣೆ ಆಗಬೇಕಂದ್ರೆ ಪರಮ ಭಾಗವತರನ್ನು ಕೊಂಡಾಡುವುದು. ಇದು ನಮಗಿರತಕ್ಕಂತಹ ಮುಖ್ಯವಾದ ಸಾಧನೆ ಎನ್ನುವುದು. ಅದು ಕೊಂಡಾಡುವುದು ಎಂದೋ ಒಂದು ದಿವಸ ಅಲ್ಲ, ಪ್ರತಿದಿನವೂ ಕೊಂಡಾಡುವುದು. ಪ್ರತಿನಿತ್ಯ ಆ ಜ್ಞಾನಿಗಳನ್ನು ನಾವು ಕೊಂಡಾಡಬೇಕಾಗಿರತಕ್ಕಂಥದ್ದು ಅವಶ್ಯವಾಗಿರತಕ್ಕಂತಹ ಕರ್ತವ್ಯ ಅನ್ನುವಂತೆ ಹೀಗೆ ಸ್ತೋತ್ರ ಮಾಡಿ ಈ ಪದ್ಯದ ಮುಗಿಸುವುದರ ಜೊತೆಯಲ್ಲಿ ಮಂಗಲಾಚರಣ ಸಂಧಿಯನ್ನು ಕೂಡ ಮುಗಿಸ್ತಾ ಇದ್ದಾರೆ. ಇಲ್ಲಿ ಒಂದು ಸಂಧಿ ಸೂಚನೆ ಪದ್ಯ ಅಂತ. ಏನು ಸಂಧಿ ಸೂಚನೆ ಅಂದರೆ, ಕರುಣ ಪಡೆಯುವ ಮುಮುಕ್ಷು ಜೀವರು ಅಂತ ಕಡೆಯ ಪದ್ಯದಲ್ಲಿ ಹೇಳಿದ್ದಾರೆ. ಕರುಣ ಪಡೆಯುವ ಮುಮುಕ್ಷು ಜೀವರು ಅಂತ ಹೇಳಿದ್ದರಿಂದ ಮುಂದಿನ ಸಂಧಿ ಅವರು ಕರುಣಾ ಸಂಧಿ ಅನ್ನುವ ಸೂಚನೆ ಅಲ್ಲುಂಟು. ಕರುಣ ಶಬ್ದವನ್ನು ಅಲ್ಲಿ ಹೇಳಿದ್ದಾರೆ ನೋಡಿರಿ. ಕರುಣ ಪಡೆಯುವ ಮುಮುಕ್ಷು ಜೀವರು ಅಂತ ಆ ಕರುಣಾ ಶಬ್ದವನ್ನು ಅಲ್ಲಿ ಇಟ್ಟದ್ದರಿಂದ ಅದೊಂದು ಮುಂದಿನ ಸಂಧಿ ಸೂಚನೆ. ಮುಂದಿನ ಸಂಧಿ ಅವರು ಕರುಣಾ ಸಂಧಿ ಅನ್ನುವುದನ್ನು ಕೂಡ ಸೂಚನೆ ಮಾಡ್ತಾರೆ. ಹೀಗೆ ಪದ್ಯದಲ್ಲಿರುವ ಕರುಣಾ ಶಬ್ದದಿಂದ ಹೀಗೆ ಮಂಗಲಾಚರಣ ಸಂಧಿಯನ್ನು ಮುಗಿಸಿ ಎರಡನೆಯದಾಗಿ ಕರುಣಾ ಸಂಧಿಯನ್ನು ಹೇಳ್ತಾರೆ. ಭಗವಂತನ ಅನಂತ ಗುಣಗಳಲ್ಲಿ ಎಲ್ಲ ಗುಣಗಳು ಎಲ್ಲರಿಗೂ ಉಪಾಸನೆಗೆ ಬರಬೇಕು ಅಂತಿಲ್ಲ. ಭಗವಂತನ ಕಾರುಣ್ಯ ಅಪಾರವಾದದ್ದರಿಂದ ಭಗವಂತನ ಕಾರುಣ್ಯವನ್ನು ನಿತ್ಯ ಚಿಂತನೆ ಮಾಡಬೇಕು. ಉಳಿದ ಗುಣ ಚಿಂತನೆ ಮಾಡಿರಿ ಬಿಡ್ರಿ, ಆಗಬಹುದು ಆಗದೇ ಇರಬಹುದು, ಆದರೆ ಅವಶ್ಯವಾಗಿ ಮಾಡಬೇಕಾಗಿರತಕ್ಕಂತಹ ಗುಣ ಚಿಂತನೆ ಅದು ಭಗವಂತನ ಕರುಣಾ ಚಿಂತನೆ. ಆದ್ದರಿಂದ ಭಗವಂತನ ಕಾರುಣ್ಯ ಎಷ್ಟು ಅದ್ಭುತವಾದದ್ದು ಅನ್ನೋದನ್ನು ತಿಳಿಸ್ಲಿಕ್ಕಾಗಿ ಮುಂದಿನ ಒಂದು ಸಂಧಿಯನ್ನು ಮಾಡ್ತಾರೆ, ಕರುಣಾ ಸಂಧಿ ಅಂತ. ಆ ಸಂಧಿಯ ವಿಚಾರವನ್ನು ಮತ್ತೆ ನಾಳಿನ ದಿನ ಪ್ರವಚನದಲ್ಲಿ ಆ ಎರಡನೆಯ ಸಂಧಿಯನ್ನು ಪ್ರಾರಂಭಿಸಿ ಆ ಕರುಣಾ ಸಂಧಿಯ ಚಿಂತನೆಯನ್ನು ವಿಸ್ತಾರವಾಗಿ ಮಾಡುವ ಪ್ರಯತ್ನ ಮಾಡೋಣ. ಆ ಜಗನ್ನಾಥ ವಿಠಲ ಮಾಡಿಸಲಿ, ಜಗನ್ನಾಥದಾಸರು ಅನುಗ್ರಹಿಸಿ ನಮ್ಮಿಂದ ಆ ಕಾರ್ಯವನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇಂದಿನ ಈ ಪ್ರವಚನವನ್ನು ಮುಗಿಸ್ತಾ ಇದ್ದೇನೆ. ಮಧ್ವೇಶಾರ್ಪಣಮಸ್ತು.